स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಹೈಕಮಾಂಡ್ ಎಲ್ಲನೂ ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ನಾವು ರೈತರ ಸಲುವಾಗಿ, ಜನರ ಸಲುವಾಗಿ, ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡ್ತೀವಿ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಹೋರಾಟ ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ. ಈಗ ಯಾರೂ ಗಾಬರಿ ಆಗೋಂಥದ್ದು ಬೇಕಾಗಿಲ್ಲ. ಅದು ಗಾಬರಿ ಆಗ್ತದೆ. ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಸದಾನಂದ ಗೌಡಕ್ಕೆ ಏನು ಕೆಲಸ ಈ ದೀಪ ಆರದವ್ರ ಬಗ್ಗೆ ಮಾತಾಡೋದು. ನೀನೇ ಒಬ್ಬ ದೀಪ ಆರು ಮುಂದೆ ಭಕ್ತ ಇರ್ತದೆ. ದೀಪ ಯಾರು ಹೋಗ್ಯಾವು ಅವ್ರ ಬಗ್ಗೆ ನಾವು ಮಾತಾಡೋದು ನಮಗೆ ಆಮೇಲೆ ಸರ್ ಏರಿಯಾ ಹುಳುಗಳೆಲ್ಲ ನಾಗರ ಹಾವುಗಳಾಗಿ ಪ್ರಯತ್ನ ಮಾಡ್ತಾ ಅದಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ. ನಾಗರ ಹಾವ ಎರೆಹುಳ ಎತ್ತ ಸಂಬಂಧವಯ್ಯ ಸದಾನಂದ. ನಿನಗೂ ನೀನು ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತ ಸಂಬಂಧವಯ್ಯ ಸದಾನಂದ. ಇದು ಹೊಸ ಕುದುರೆ ಸಂಗಮವರು ವಾಣಿ ಅಂದು ಬಸವ ವಾಣಿ. ಸರ್ ಈಗ ಹೈಕಮಾಂಡ್ 7ನೇ ತಾರೀಕು ಕೋರ್ ಕಮಿಟಿ ಮಾಡ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡ್ತಾರೆ. ಹೇಗೆ ನೋಡ್ರಿ, ನಾವು ಹೋರಾಟ ಮಾಡಕತ್ತಿದ್ದೆ ಅದಕ್ಕೆ ವಕಫ್ ಅನ್ನೋದು ಭಾಳ ದೊಡ್ಡ. ನೋಡ್ರಿ, ನಿನ್ನೆ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ. ಒಬ್ಬ ಮುಸ್ಲಿಂ ಮತಾಂಧ ಮೌಲ್ವಿ ಹೇಳ್ತಾನೆ, ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ, ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ನಾಗ ಇರ್ತೀವಿ. ಪಾರ್ಲಿಮೆಂಟ್ बैठे तो हम सड़क पर रहता है ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ, ಅವ್ರು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ. ಇಂಥ ಗಂಭೀರ ವಿಷಯವನ್ನು ನಾವು ತಗೊಂಡಿದ್ದೀವಿ. ಇದಕ್ಕೆಲ್ಲರಿಗೂ ನಮ್ಮ ಬೆಂಬಲ ಇದೆ. ಸಾವಿರಾರು ಜನ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದು ಕಟ್ನಾಳೆ ತೂರಿಗೊಡಿದ್ದೀವಿ. ಸುಮಾರು ಒಂದು 15-20 ಕಾರ್ಯಕರ್ತರು ಕಳಿಸಿದ್ರಲ್ಲಿ ಒಬ್ಬರು ನಮಗೆ ಧಿಕ್ಕಾರಕ್ಕೆ ಹೋಗಲಿಕ್ಕೆ ಆ ಊರನ್ನ ಪ್ರವೇಶ ಮಾಡ್ತಾರೆ. ಅಲ್ಲಿ ಊರಿನ ಜನ ಹೊರಬಂದು ಸುಮಾರು 300 ಕಿಲೋಮೀಟರ್ ದೂರದ ಯತ್ನಾಳರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ. ನೀವು ಒಂದೇ ಏನಾರು ಘಟನೆ ಮಾಡಿದ್ರೆ ನಿಮ್ಗೆ ಸರಿಯಾದ ತಕ್ಕ ಶಾಸ್ತಿ ಮಾಡ್ಕೊಂಡು ಓಡಿ ಹೋಗೋದು. ನಮಗೆಲ್ಲೂ ಅಪಮಾನ ಆಗಿಲ್ಲ, ನಮಗೆಲ್ಲೂ ಅಸಹ್ಯ ಆಗಿಲ್ಲ, ಎಲ್ಲಿಯೂ ಅಪಸ್ವರ ತಗಿರಲಿಲ್ಲ. ಇಷ್ಟು ಮಾತು ಹೇಳ್ತೀನಿ. ವ್ಯಾಪಕವಾದಂಥ ಬೆಂಬಲ 4 ಜಿಲ್ಲೆ ನಮಗೆ ಸಿಕ್ಕಿದೆ. ನಿನ್ನೆ ರಾಯಚೂರಿನಲ್ಲಿ ಸಾವಿರಾರು ಜನ ಸಿಗ್ತಾರೆ. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫ್ ಮಾಡ್ತಾರೆ. ರೈಲ್ವೆ ಏನು ಲೈನ್ ಹೊಸ ರೈಲ್ವೆ ಮಾಡಲಿಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ. ಆ ರೈತರ ಹೊಲಕ್ಕೆ ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರ್ದಿರ್ತಾರೆ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರು ಚೆಕ್ ಕೊಡ್ಬೇಡ್ರಿ, ನಮಗೆ ಕೊಡ್ರಿ ಅಂತ ಹೇಳ್ತಾರೆ. ಸುಮಾರು 120 ಎಕರೆ ಕೊಡೋರು. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅಲ್ಲ, ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನರದ್ದು ಜಮೀನು ಅದು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 18 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದ ಬೀದರ್ನಲ್ಲಿ ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದ್ರಾಗ ಸುಮಾರು ಒಂದು 250 ಎಕರೆ ಮುಸ್ಲಿಮರಿಗೆ ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರೆ. ನಾವು ಹೋರಾಟ ಮಾಡಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇದಾತನ ಸಿದ್ದರಾಮಯ್ಯನ ಓಟಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಓಟಿ ಹೋಗ್ತೀನಿ ಅಷ್ಟೇ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಹಂಗಲಾಗಿಲ್ಲ. ನಾನು ಏನಾದರೂ ನನ್ನ ಬಗ್ಗೆ ಮಾತಾಡಕತ್ತಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರು ಒಳ್ಳೇದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯ. ಇವ್ರ ಹಗರಣಗಳು, ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕ್ಕೆ, ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. 39 ಕೇಸ್ ಹಾಕ್ಯಾರ. ಎಲ್ಲ ಹೈಕೋರ್ಟು ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗಲಾಗ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದೇ ಮಾತಾಡಿ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ, ಉಳಿದ ಫಾಲ್ತು ಆ ಮನುಷ್ಯರ ಬಗ್ಗೆ ಮಾತಾಡಿಲ್ಲ, BC ಪಾಟೀಲ್ ಬಗ್ಗೆ ಮಾತಾಡಿಲ್ಲ. ಸುಮ್ಮನೆ ಅವರೇ ಮಾತಾಡಲ್ಲ. ನಾವು ವಕಫ್ ಬಿಟ್ಟರೆ ನಾವು ಏನೂ ಮಾತಾಡಲ್ಲ. ಸದಾನಂದ ಗೌಡ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ಆಂತರಿಕ ಭಿನ್ನಮತಗಳಿದಾವೆ, ಅದರ ಅವರು ಒಪ್ಪಣ ಯಾರು ಮಾತಾಡೋದಿಲ್ಲ. ಇಲ್ಲಿರೋದು ಜನ ಕೂಡ ಮಾತಾಡೋಂಗಾಗೈತಿ. ಜನ ಏನಂತ ಮಾತಾಡ್ತಾರೆ?
ಅದು ಗುರ್ತೈತೆ ಜನ ಪ್ರಧಾನಮಂತ್ರಿಗಳು ಹೇಳ್ಯಾರಲ್ಲ, ಮೋಸವಾದ ಭ್ರಷ್ಟಾಚಾರ ನಮ್ಮ ಪಕ್ಷದಾಗ ನಡೀತಿಲ್ಲ ಅಂತಾರೆ. ಅದನ್ನು ತೊಲಗಿಸ್ತಾರ, ಎಲ್ಲಿ ಭಯ ಬಂದೈತಾರೆ. ಪಾಪ ವಂಶವಾದ ನಾವು ಇರೋದಿದ್ದೀವಿ, ವಂಶವಾದ ಒಪ್ಪುದಿಲ್ಲ. ಅಪ್ಪನ ಜಾಗಕ್ಕೆ ಮಗನ ಕೊಡು. ನಾವು ಭಾಳ ದುಡ್ದೀವಿ ಅಂದ್ರೆ ನೀವು ಆ ಕಡೆ ಅನುಭವಿಸಿದ್ವಿ. 4 ಸಲ ಮುಖ್ಯಮಂತ್ರಿ ಆಗಿರಲಿಲ್ಲ, ಪಕ್ಷನೂ ನಿಮ್ಗೆ ಕೊಟ್ಟದ. ನಿಮ್ಮ ಒಬ್ಬ ಮತ್ತೆ MP ಮಾಡ್ಯಾರ, ನಿಮ್ಮ ಒಬ್ಬನ ರಾಜ್ಯಾಧ್ಯಕ್ಷ ಮಾಡಿ MLA ಮಾಡ್ಯಾರ ಪಕ್ಷ. ಇನ್ನೂ ನಾವು ದುಡ್ದೀವಿ, ನಾವು ಸೈಕಲ್ ಮ್ಯಾಗ ನಾವು ಸೈಕಲ್ ಮ್ಯಾಗ ನಾವೇನು ಮರ್ಸಿಡೀಸ್ ಗಾಡಿಯಾಗ ಇರ್ತೀವಿ. ಸರ್ ಅವ್ರ ಬೇಡಿಕೆ ಅಂತಾರೆ, ಈಗ ನೀವು ಒಂದು ಪ್ರವಾಸ ಮಾಡ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿ, ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರಾಗುತ್ತೆ ಅನ್ನೋದು ಅವ್ರದ್ದು ಬೇಡಿಕೆ. ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ? ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ, ನಮ್ಮ ಹೆಸರೇ ಹಾಕಲಿಲ್ಲಲ್ಲ. ಮತ್ತು ನೀವು ಒಂದು ಸ್ಟಾರ್ ಕ್ಯಾಂಪೇನರ್ ನಾವು ನನಗೆ ಹಾಕಲಿಲ್ಲ ಉಪಚುನಾವಣೆ ಒಳಗೆ. ತುಂಬ ಬೊಮ್ಮಾಯಿ ಅವರು ನಮ್ದು ಒಳ್ಳೆಯ ಸಂಬಂಧ ಇತ್ತು, ನಾನು ಕರ್ತವ್ಯ ಮಾಡಿದ್ದೆ. ಇವತ್ತು ಸಿದ್ದರಾಮಯ್ಯಲ್ಲಿ 100 ಕೋಟಿ ರೂಪಾಯಿ ಮಾಡಿ ಖರ್ಚು ಮಾಡ್ಯಾರ ಕಾಂಗ್ರೆಸ್, 100 ಕೋಟಿಗಿಂತ ಹೆಚ್ಚು ಮಾಡಿದ್ರು. ಅಲ್ಲಿ ಹೇಳ್ತಾರೆ ಜನ, ಲಿಂಗಾಯತರಿಗೆ 5,000 ರೂಪಾಯಿ ಹೋಗಿ ಒಂದು ಹೋಟಿ ಕೊಡ್ತಾರೆ ಜನ. ಹೇಳೋದು ಕುರುಬರು ಮತ್ತು ನಮ್ಮ ವಾಲ್ಮೀಕಿ ಜನಾಂಗ 3,000 ಕೊಡ್ತಾರೆ. ಮುಸಲ್ಮಾನರು ಅವರೇ ಜಾತಿ ನಿಲ್ದಾಣಕ್ಕೆ ಅವನಿಗೆ 2,000 ಕೊಡ್ತಾರೆ. ಹಿಂಗೆ ಓಟ್ ಹಂಚಿ ರೊಕ್ಕ ಹಂಚೋರು ಆಚ್ಕೊಂಡಿರ್ಬೋದು. ನಾ ಬರೀ ಚಿಕ್ಕಮಗಳೂರೇ ಉದಾಹರಣೆ. ಆದರೆ ಬೊಮ್ಮಾಯಿಯವ್ರು ಮಾಡಿದ ಕೆಲಸ ನಾನು ಸ್ವತಃ 3 ದಿವಸ ನೋಡೀನಿ. ಬಹುಶಃ ದುರ್ದೈವ, ಬೊಮ್ಮಾಯಿಯವ್ರನ್ನ ಸೋಲಿಸಬಾರ್ದು ಜನ. ಎಲ್ಲ ಹೊಲಗಳಿಗೆ ಕೆರೆ ತುಂಬ್ಯಾರ, ಎಲ್ಲ ಊರಿಗೆ ರೋಡ್ ಮಾಡ್ಯಾರ, ಸುಮಾರು 13,000 ಮನೆ ಮಾಡ್ಯಾರ. ದುರ್ದೈವ ಜನ ಮತದಾರರು ಒಮ್ಮೊಮ್ಮೆ ಏನೇನೋ ತಪ್ಪು ನಿರ್ಣಯ ತಗೋತಾರೆ. ಆದ್ರೆ ಈ 3 ಉಪಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದೆ ಕಾಂಗ್ರೆಸ್ ಬರ್ತೈತೆ ಅನ್ನೋಂಥ 3 ಕಡೆ ಯಾರು ಅಲ್ಲ. ಹೆಂಗೆ ಮಹಾರಾಷ್ಟ್ರದಾಗ ಕಿತ್ಕೊಂಡು ಹೋಗೈತಲ್ಲ, ಈಗೆಲ್ಲ ಪಾರ್ಟಿಗಳು ಕೂಡಿ ಕರ್ನಾಟಕದಾಗ ಹೀನಾಯವಾಗಿ ಮುಂದಿನ ವಿಧಾನಸಭೆಗಳು ಕಾಂಗ್ರೆಸ್ ಗೆಲ್ತದ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ ಸರ್, ಅಲ್ಲಿ ಏನೋ ತಮ್ಮ ದೂರು ಕೊಡ್ತಾರೆ ಸೇರಿ. ನಾ ಹೇಳೇನು ಸ್ವಾಗತ ಮಾಡೀನಿ, ನಿಮಗೆ ದೂರು ಕೊಡಲಿ. ಭ್ರಷ್ಟಾಚಾರದ ಆರೋಪ ನನ್ನ ಮೇಲೆ ಇದ್ದರೂ ಅದ್ರ ದೂರು ಕೊಡಲಿ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾತ್ರಿ ಮನೆಗೆ ಹೋಗಿ ಕೈಕಾಲು ಹಿಡಿದು ಏನೋ ಕೆಲಸ ಮಾಡಿದ್ರು, ಅದು ದೂರು ಕೊಡಿ. ಅವ್ರಿಗೆ ನಿಜವಾಗಿ ಅವ್ರ ಬಳಿ ನೈತಿಕತೆ ಇದ್ರ ಆವಾಗ ನಾವು ಹೋರಾಟ ಮಾಡಕತ್ತೀವಿ. ವಿಧಾನಸಭೆದಾಗ ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡ್ಕೊಳ್ತಾರೆ ನಮ್ಮ ಮುಂದೆ. ನಮ್ಮಲ್ಲಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾರೆ, ನಾವು BC ಪಾರ್ಟಿ ನಾವು ಕಾಂಗ್ರೆಸ್ ಒಳಗೆ ಕೂಡಿರ್ತೇವೆ ಅಂತ ಹಲ್ಕೆ ಕೆಲಸ ನಾವು ಮಾಡೋದಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡುವುದಿಲ್ಲ. ಯಡಿಯೂರಪ್ಪನವ್ರ ಭಾಷೆಯವರು ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ಅಂತ ಪ್ರಧಾನ ಕಾರ್ಯದರ್ಶಿ ಬಂದಾಗ ಈ ವಿಚಾರಣೆ ಬಿಚ್ಚಿಡ್ತಾರೆ. ನೋಡ್ರಿ, ನೀವು ಒಂದು ಮಾತು ಹೇಳ, ಅಲ್ಲಿಗೆ ಅವರು ಬರ್ಲಿ, ಆಗ ಒಳ್ಳೇದಾಯ್ತು. ನನಗೂ ನೀನೇ ದಿಲ್ಲಿದಿಂದ ಫೋನ್ ಮಾಡ್ದ ತಕ್ಷಣ ಇವತ್ತು ಹೊರಟು ಬರ್ತಿಬಿಟ್ರಿ ನಾನೇ ಬರ್ಬೋದತ್ತ. ನಮ್ಮ ಟೀಮ್ ಇದೆ, ನಾವು ಟೀಮ್ ಮಾಡಿದ್ದು ಭ್ರಷ್ಟಾಚಾರದ ವಿರುದ್ಧ, ಮೋಸವಾದ ವಿರುದ್ಧ, ಹೊಸ ಕುರಿತು ಹೋರಾಟ ಮಾಡ್ತಾರೆ. ಇಡೀ ಟೀಮ್ ನಾವು ದಿಲ್ಲಿ ಕರ್ಸಿ ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕ. ನಾನು ಎತ್ತಾಣೋ ಒಬ್ಬರು ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅನ್ಪಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರೋದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಸರ್, ಈಗ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರಲ್ಲಿ ಬದಲಾಗುವ ಸಾಧ್ಯತೆ ಇದೆ ಅನ್ನೋದು, ಅದು ರಾಜ್ಯದಲ್ಲಿ ಏನು ಇಂಪ್ಲಿಮೆಂಟ್ ಆಗುತ್ತೆ, ಬೇರೆ ಬೇರೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾರೆ ಅಂದರೆ ಅವರ ಜೊತೆ ಆ ತಂಡೆಲ್ಲ ಹೋಗುದು. ಒಬ್ಬ ಒಳ್ಳೆಯ ರಾಷ್ಟ್ರೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಂತ ನಾವು ಕೇಂದ್ರ ಪ್ರಧಾನಮಂತ್ರಿಗಳನ್ನ ಇಷ್ಟ ಹೇಳ್ತೀನಿ. ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೊಗಿಬೇಕು. ಅಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಬರ್ತದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ ಬಿಜೆಪಿ ಅವರು ಆತ್ಮಹತ್ಯೆ ನಮ್ಗೇನು ಮಾಡೋದು? ಅವರಿಗೆ ಯಾರಿಗೆ ಪೌರಾಡಳಿತ ರಾಜಕಾರಣ ಏನೇ ಮಾಡಬೇಕು. ನಾ ಕೇಳಬಹುದು ರಾಜ್ಯನ ಕೂಡ, ನಾ ಎಂದೂ ಹೇಳಿಲ್ಲ ರಾಜ್ಯನ ಕೂಡ. ಅವರು ತಿಳ್ಕೊಂಡು ನಿರ್ಣಯ ಮಾಡಬೇಕು. ಅಲ್ಲ ಸರ್, ಈಗ ಆಲ್ಟರ್ನೇಟಿವ್ ದಾರಿ ಇದೆ. ಆಲ್ಟರ್ನೇಟಿವ್ ದಾರಿ ಪಕ್ಷ ಎಲ್ಲರೂ ನನ್ನ ಅಭಿಪ್ರಾಯ. ಯಾರನ್ನೋ ಮತ್ತೊಂದು ನಮ್ಮ ತೆರೆ ಮೇಲೆ ಹಾಕಿದ್ರೆ ಎಲ್ಲರೂ ಒಪ್ಕೊಳ್ಳೋದು. ನನಗೆ ಕ್ರಮ ತಗೋತಿ ಮಾಡಿದ್ರೆ ಅಷ್ಟು ಅನುಭವ ಏನು ಹೇಳಿಲ್ಲ. ಈ ಕ್ಯಾನ್ ಟೇಕ್ ಡಿಸಿಷನ್
ಕ್ಯಾನ್ ಟೇಕ್ ಆಕ್ಷನ್. ಅವ್ರ ಹಿಂದೆ ದೊಡ್ಡ ಶಕ್ತಿ ಇದೆ. ಇಡೀ ರಾಜ್ಯದ ಜನನೇ ನಾನು ಹೇಳ್ತಾರೆ ಐತಿ, ರಾಜ್ಯದಾಗ ಜನ ಅದಾನ ಕೂಡ. ಈಗ ಯತ್ನಾಳನ ಕೈ ಮುಟ್ಟೋದು ಅಷ್ಟೇನ ನನಗೇನಾದ್ರು ಕೈ ಹಚ್ಚದಂದ್ರೆ ಎಲ್ಲ ಬಂಡವಾಳ ನಮ್ಮ ಕುಟುಂಬದ ಏನೈತೆ ಹೋರಾಟ ಆಗುದೇ. 10ನೇ ತಾರೀಕಿಗೆ ನಾವು ಹೋರಾಟ ಮಾಡವ್ರೆ. ಯಾರು ಬರ್ಲಿ ಯಾರು ಬಿಡಿಸಿ ಬರೀ ಪಂಚಮಸಾಲಿಗಳಲ್ಲ, ಯಾವುದೋ ನಿಜವಾದಂಥ ಅದ್ರಾಗ ಪಂಚಮಸಾಲಿ ಅಷ್ಟೆಲ್ಲ ಆಗುವುದು ಜಂಗಮ ಎಲ್ಲ ಮರಾಠ ಜೈನ ಕ್ರಿಶ್ಚಿಯನ್ ಎಲ್ಲರೂ ಹೋರಾಟ ಮಾಡ್ತೀವಿ. ಕೇಂದ್ರದ ಸರ್ಕಾರದಲ್ಲಿ ಲಿಂಗಾಯತನ್ನು OBC ಸೇರಿಸಬೇಕಂತ ನಮ್ಮ ಬೇಡಿಕೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಕ್ಷ್ಮೀ ಅಕ್ಕ ಮೊದಲ ಜಿಗಿದಾರ ಪ್ರಾಣ ಹೋಗ್ಲಿ ಜೀವ ಹೋಗ್ಲಿ ನನ್ನ ಸಮುದಾಯ ಸಲುವಾಗಿ ಹುಡುಗರ ಹೋರಾಟ ಮಾಡ್ತೀವಿ. ನ್ಯಾಯ ಸುತ್ತುತ್ತಿ ಅವಯವ ಲಕ್ಷವ ರಾಜೀನಾಮೆ ಕೊಟ್ಟು ನಾ ಹೆಂಗವ ಮಾತಾಡಕ್ಕೆ. ಈಗೇನು ಕಾಂಗ್ರೆಸ್ನವ್ರು ಅಯೋಗ್ಯರದ ಒಬ್ಬರು ತೆಗಿಲಕತ್ತಾನ ಬಾಯಿ ಬಿಟ್ಟತ್ತಾನ. ನಾಳೆ ಅವ್ರು ಬಣ್ಣ ಬಯಲು ಮಾಡ್ತೀನಿ. ನಾನು ಬೆಳಗಾವಿ ಚಂದಲ್ಲಿ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ. ಒಕ್ಕಲ್ ವಿರುದ್ಧ ಅಲ್ಲಿ ನಾನು ಮಾತಾಡ್ತೀನಿ. ಈ ಸಮುದಾಯಗಳಿಗೆ ಮೀಸಲಾತಿ ಬಗ್ಗೆ ಮಾತಾಡ್ತೀನಿ. ಇವೇನೇನು ಅದಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಗರಣಗಳೆಲ್ಲ ಅವ್ರು ಪ್ರತ್ಯೇಕವಾಗಿ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೆ ಯಾವಾಗ ಬೇಡ ನಾನು ಆ ಲಿಂಗಾಣಿ ಹೋಗೋದ ಅವನೊಂದು ಹರಿಯತ್ ಸ್ವಾಮಿ ದುಡ್ಡು ಹೋಗ್ತಾನೆ ಹೊಡ್ತಾನೆ ಹೊಡಿಯತ್ತೇನೆ. ಯಾ ಮಗ ಬೇಡ ಅಂತ ಅಲ್ಲಿ ಹರಿಯತ್ ಸ್ವಾಮಿ ಖಾಲಿ ಕೊಡ್ತಾನೆ ಅವ್ನು ಹೋಗ್ತಾನೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.